ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಜವಾಗ್ಲೂ ಬಂದೇ ಬಿಟ್ರಾ ಶ್ರೀ? ಮತ್ತೆ ನಾನೇನು ತಮಾಷೆ ಮಾಡ್ತಿದ್ದೆ ಅನ್ಕೊಂಡಪ್ಪ. ಇಷ್ಟು ದೂರ ನಮ್ಮ ಅಕ್ಕ ನೋಡಕ್ ಬಂದ್ರಾ? ನಿಮ್ಮ ಅಕ್ಕ ಏಟೇ ದೂರ ಹೋದ್ರುವೆ ನಾನು ಬರ್ತೀನಿ. ಎಲ್ಲಿ ನಮ್ಮ ಹುಡುಗಿ? ಒಳಗಿದ್ದಾಳೆ. ನಾನು ಒಳಗೆ ಬಂದರೆ ಏನ ಪ್ರಾಬ್ಲಮ್ ಆಯ್ತದ? ಪ್ರಾಬ್ಲಮ್ಮ? ಕೂಗಾಡಿ ಕಿರ್ಚಾಡಿ ಕಳಿಸ್ಬಿಡ್ತಾಳಷ್ಟೇ. ನಿಮ್ಗೆ ಲೊಕೇಶನ್ ಕಳಿಸಿರೋದು ನಾನೇ ಅಂತ ಗೊತ್ತಾದ್ರೆ ನನ್ನ ಮೇಲೂ ಕೂಗಾಡ್ತಾಳೆ. ನೀವು ಇಲ್ಲಿಂದ ಹೊರಡೋದೇ ಒಳ್ಳೇದು ಶ್ರೀ. ಇನ್ನೇನು ತಲೆ ಕೆಡ್ಸ್ಕೊಂಡ್ಬಿಡ್ಬೇಕಾ? ನಾನು ದೂರದಲ್ಲೇ ಇದ್ದು ನೋಡ್ಕೊಂಡೈತೀನಿ. ತಪ್ಪಿ ಅವಳೇನಾದ್ರೂ ನಿಮ್ಮನ್ನ ನೋಡ್ಬಿಟ್ರೆ? ನೋಡಿದ್ರುವೆ ಕಣ್ಣಿಡಕ್ಕೆ ಆಗಿಲ್ಲ ಬಿಡು. ಹಲೋ, ಅವಳು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋದು ಮರ್ತಿಲ್ಲ. ರೇ ನಾನು ಹೇಳಿದ್ದು ಹಂಗಲ್ಲ. ಇರು ಬಂದೆ. ಹಿಂಗೆ ಒಂದು ನಿಮಿಷ. ಈಗ ನಾನು ಯಾರು ಅಂತ ಗೊತ್ತಾಗಿಲ್ಲ ಅಲ್ವಾ? ಇವಿಷ್ಟೆಲ್ಲ ಮಾಡ್ತಾ ಇದ್ದೀರಾ. ನಿನ್ ಪ್ರೀತಿ ನಮ್ಮ ಅಕ್ಕಂಗೆ ಅರ್ಥ ಆದ್ರೆ ಸಾಕು. ಅರ್ಥ ಆಯ್ತದೆ. ನೀನು ಓಲ್ಡ್ಕೋಕೋ, ನಾನು ಸ್ನೇಹವನ್ನ ನೋಡ್ಕೊಂಡು ಹೋಯ್ತೀನಿ. ಸರಿ. ಇಲ್ಲೇನು ಮಾಡ್ತಿದ್ಯಾ? ಬಾ ಹೋಗಿ ಸರ್ವ್ ಮಾಡೋಣ. ಸ್ನೇಹ, ಯಾಕೇನಾಯ್ತು? ಏನಾದರೂ ಮಾತಾಡು. ಬೈಬೇಕು ಅನ್ಸಿದ್ರೆ ಬೈದು ಬಿಡು, ಸೈಲೆಂಟಾಗಿ ಮಾತ್ರ ಇರಬೇಡ. ನನಗೇನು ಅರ್ಥ ಆಗ್ತಿಲ್ಲ. ನಾನೇನಾದರೂ ಬೇಜಾರು ಮಾಡಿದ್ನಾ? ಈಗೇನು ಕೇಳಬೇಡಿ ಭುವನ್. ನೀವು ಇದಕ್ಕೆ ಕರೆದಿದ್ದೀರಾ ಅಂತ ಗೊತ್ತಿದ್ದಿದ್ರೆ ಬರ್ತಿರ್ಲಿಲ್ವಾ? ನಾನಂದ್ರೆ ನಿಂಗೆ ಇಷ್ಟ ಅಲ್ವಾ ಸ್ನೇಹ? ಚೊಕೆ ಚೊಕೆ ಐಮ್ ಸಾರಿ. ಉಸ್ರ ಸಾರಿ. ನನಗೆ ಗೊತ್ತು ಮುಜುಗರ ಪಡಿಸ್ತಿದ್ದೀನಿ ಅಂತ. ನೀನು ಈಗಲೇ ಏನೂ ಹೇಳೋದು ಬೇಕಾಗಿಲ್ಲ. ಆರಾಮಾಗಿ ಕೂತು ಆಮೇಲೆ ಡಿಸಿಷನ್ ಬಾ. ನಂತರ ಅವಸರದಲ್ಲಿ ಡಿಸಿಷನ್ ತೊಗೊಂಡು ತಟ್ಟಂತ ನೋ ಅಂದ್ಬಿಡ್ಬೇಡ. ಸಹಿಸ್ಕೊಳ್ಳೋ ತಾಕತ್ತಿದ್ರು ಒಪ್ಕೊಳ್ಳೋ ಮೆಚುರಿಟಿ ಇದೆಯಲ್ವ ಅಂತ ನಂಗೆ ಗೊತ್ತಿಲ್ಲ ಸ್ನೇಹ. ಆದರೆ ಒಂದಂತೂ ಸತ್ಯ, ನಾನು ನಿನ್ನ ಮದುವೆ ಆದರೆ ನಾನೆಷ್ಟು ಖುಷಿಯಾಗಿರ್ತೀನೋ ಅದಕ್ಕಿಂತ 100ರಷ್ಟು ಖುಷಿಯಾಗಿ ನಾನು ನಿನ್ನ ನೋಡ್ಕೊತೀನಿ. ಐ ಪ್ರಾಮಿಸ್ ಆ್ಯಂಡ್ ಐ ಡೋಂಟ್ ಬ್ರೇಕ್ ಮೈ ಪ್ರಾಮಿಸ್. ಓಕೆ? ಸರಿ, ಈಗ ಹೋಗೋಣ. ಚಂದ್ರನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾವಿಲ್ಲಿಗೆ ಬರೋಕ್ಕೆ ಅವನೇ ಒತ್ತಾಯ ಮಾಡಿದ್ದು, ಆದರೆ ಅವನಿಗೆ ಬರೋಕ್ಕಾಗಲಿಲ್ಲ ನೋಡಿ. ಚಂದ್ರಗಾದರೆ ಕೆಲಸ ಇದೆ, ಫುಲ್ ಬ್ಯುಸಿಯಾಗಿರ್ತಾನೆ. ಆದರೆ ನಮ್ಮ ಭುವನ್ ನೋಡಿ, ಏನು ಕೆಲಸನೂ ಮಾಡಲ್ಲ, ಫುಲ್ ಬ್ಯುಸಿಯಾಗಿರ್ತಾನೆ. ಅಂದರೆ ಏನು ಕೆಲಸ ಮಾಡಲ್ಲ ಅಂತ ಹೇಳಿದ್ದು ಅವನು ಏನು ಕೆಲಸ ಮಾಡೋದಕ್ಕೂ ಮನಸ್ಸು ಮಾಡ್ತಿಲ್ಲ ಅಂತ. ಮಾಡೋಕ್ಕೆ 1000 ಕೆಲಸ ಇದೆ. ನಂದೇ 4 ಕಂಪ್ನಿಗಳಿದೆ. ಈಗೀಗ ನನ್ನ ಮಾತನ್ನು ಕೇಳಕ್ಕೆ ಶುರು ಮಾಡಿದ ನನ್ನ ಮಗ. ರೀ, ಒಬ್ಬನೇ ಮಗ, ತುಂಬ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದೀವಿ. ನಿಮ್ಮ ಹತ್ರ ನನ್ನ ಮಗ ಏನು ಮಾತಾಡಿದನೋ ನನಗೆ ಗೊತ್ತಿಲ್ಲ. ಆದರೆ ಚಂದ್ರು ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸ್ದ. ನನಗೆ ಬಿಸ್ನೆಸ್ ಆಗಲಿ, ಜೀವನದ ಬಗ್ಗೆ ಮಾತುಕತೆ ಆಗಲಿ
ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ. ನಿಮ್ಮ ಮಗಳನ್ನು ನನ್ನ ಮಗ ಇಷ್ಟಪಟ್ಟಿದ್ದಾನಂತೆ, ನಿಮಗೆ ಗೊತ್ತಿರಬೇಕಲ್ವಾ? ಚಂದ್ರು ಹೇಳಿದ್ನಲ್ರಿ. ಚಂದ್ರು ನಂತವನು ಹೇಳ್ದ. ನಿಮ್ಗೇನು ಅನಿಸುತ್ತೆ? ಅದು ಅರ್ಜೆಂಟಲ್ಲಿ ಏನು ಹೇಳೋದು ಬೇಕಾಗಿಲ್ಲ. ನಾವೀಗ ನಿಮ್ಮ ಹತ್ರ ಮಾತಾಡ್ತಿರೋದು ನನ್ನ ಮಗನಿಗೆ ಗೊತ್ತಿಲ್ಲ. ಅವನು ಸ್ನೇಹ ಹತ್ರ ಮಾತಾಡಿ ಅವಳು ಒಪ್ಪಿದ ಮೇಲೆ ನಿಮ್ಮ ಹತ್ರ ಮಾತಾಡೋಕ್ಕೆ ಹೇಳಿದ್ದ. ಆದರೆ ನಾವೇ ಸ್ವಲ್ಪ ಉತ್ಸಾಹದಲ್ಲಿ ಅರ್ಜೆಂಟ್ ಮಾಡ್ತಾಯಿದ್ದೀವಿ. ನಂಗೆ ಅರ್ಥ ಆಯ್ತದೆ. ನಾ ಇಲ್ಲಿಗೆ ಬರೋಕ್ಕೆ ಮೊದಲು ನಮ್ಮಂಗೆ ನೀವೇ ಸಣ್ಣ ಮನೆ, ಸಣ್ಣ ಕುಟುಂಬ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನೋಡಿರೆ ಮನೆ ದೊಡ್ಡದಾಗಿದೆ ಅಂದ ಮಾತ್ರಕ್ಕೆ ನಾವು ಬೇರೆ ಗ್ರಹದ ಜನ ಅಂತ ಅಂದ್ಕೊಂಡ್ಬಿಟ್ರಾ? ನಾವು ಕೂಡ ಮಿಡಲ್ ಕ್ಲಾಸಿಂದಾನೇ ಬಂದವರು ಪುಟ್ಟಕ್ಕ. ಇವರು ತುಂಬ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ನಮ್ಮ ಸಂಸಾರನ ಈ ಮಟ್ಟಕ್ಕೆ ಕಟ್ಟಿದ್ದಾರೆ. ಕಷ್ಟ ಸುಖನೆಲ್ಲ ನೋಡಿನೇ ನಾವು ಬೆಳೆದಿರೋರು. ಶ್ರೀಮಂತರು ಬಡವರು ಅನ್ನೋ ಭೇದ ಭಾವ ಇಲ್ಲ ನಮಗೆ. ಮಗನ ಸಂತೋಷ ಮುಖ್ಯ. ನಿಮಗೂ ಹಾಗೆ ಅಂತ ನನಗೆ ಗೊತ್ತು. ಸ್ನೇಹ ಒಪ್ಕೊಂಡ್ರೆ ನಿಮ್ದೇನು ಅಭ್ಯಂತರ ಇಲ್ಲ ಅಲ್ವಾ? ಒಂದೋ ನಿನ್ ಮಗಳಿಗೆ ಮದ್ವೆ ಆಗ್ಬೇಕು, ಇಲ್ಲ ಅಂದ್ರೆ ನನ್ನ ಮಗನಿಗೆ ಮದ್ವೆ ಆಗ್ಬೇಕು. ಈಟ್ ಹೇಳಿದ ಮ್ಯಾಕೆ ನಾನು ಇನ್ನೇನು ಹೇಳಲಿ? ನಿಮ್ಮ ಹುಡುಗನೂ ಒಳ್ಳೆನೆಯ. ನೀವು ನಮಗೆ ಶಾನ ಗೌರವ ಕೊಟ್ಟು ಮಾತಾಡಿದಿರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.